ಬಹುತೇಕರಿಗೆ ಒಂದು ಪ್ರಶ್ನೆ ತಲೆಯಲ್ಲಿ ಓಡ್ತಾ ಇರುತ್ತೆ, ಯಾವ ಕ್ಷೇತ್ರದಲ್ಲಿ ಹಂಗಾದ್ರೆ ಸ್ಪರ್ಧೆ ಮಾಡ್ತಾರೆ ಅಂತ. ಈ ಬಾರಿ ಸಿದ್ದರಾಮಯ್ಯ ಸ್ಪರ್ಧೆ ಮಾಡುವ ಕ್ಷೇತ್ರದ ವಿಚಾರವೇ ಸಖತ್ ಸೀಕ್ರೆಟ್ ಆಗಿದೆ. ಹೊಸ ಕ್ಷೇತ್ರದ ಹುಡುಕಾಟದಲ್ಲಿ ಸಿದ್ದರಾಮಯ್ಯನವರು ಸಖತ್ತು ಬ್ಯುಸಿ ಆಗಿದ್ದಾರೆ. ಈ ಬಾರಿ ಸಿದ್ದರಾಮಯ್ಯ ಸ್ಪರ್ಧೆ ಮಾಡುವ ಕ್ಷೇತ್ರದ ವಿಚಾರವೇ ಈ ಕ್ಷಣಕ್ಕೂ ಸೀಕ್ರೆಟ್ ಆಗಿದೆ. 2013ರಲ್ಲಿ ವರುಣಾ ಕ್ಷೇತ್ರದಿಂದ ಗೆದ್ದು ಸಿಎಂ ಆಗಿದ್ರು ಸಿದ್ದರಾಮಯ್ಯನವರು. ಅದು ಲಕ್ಕಿ ಚಾರ್ಮ್ ಅಂತ ಹೇಳ್ತಾ ಇದ್ರು ಆ ಕ್ಷೇತ್ರವನ್ನ. 2018ರಲ್ಲಿ ಪುತ್ರ ಯತೀಂದ್ರ ಅವರಿಗೆ ಆ ಕ್ಷೇತ್ರವನ್ನ ತ್ಯಾಗ ಮಾಡಿದ್ರು. ಅದಾದ ಬಳಿಕ ಚಾಮುಂಡೇಶ್ವರಿ ಮತ್ತು ಬಾದಾಮಿ ಕ್ಷೇತ್ರದಲ್ಲಿ ಒಟ್ಟೊಟ್ಟಿಗೆ ಸ್ಪರ್ಧೆ ಮಾಡಿದ್ರು. ಆ ಬಳಿಕ ಚಾಮುಂಡೇಶ್ವರಿಯಲ್ಲಿ ಸೋತ್ರು, ಬಾದಾಮಿಯಲ್ಲಿ ಗೆದ್ದು ಶಾಸಕರಾದ್ರು. ಆದ್ರೆ ಈ ಬಾರಿ ವರುಣಾ, ಚಾಮುಂಡೇಶ್ವರಿ ಎರಡೂ ಕ್ಷೇತ್ರ ಅಲ್ಲವೇ ಅಲ್ಲ, ಬೇರೆ ಕ್ಷೇತ್ರದ ಹುಡುಕಾಟದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ ಅನ್ನೋದ್ರ ಇನ್ಸೈಡ್ ಮಾಹಿತಿ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಅದಕ್ಕೆ ಆರಂಭದಲ್ಲೇ ಹೇಳಿದ್ದು, 3 ಪಕ್ಷದ ನಾಯಕರು ಮಿಸ್ ಮಾಡದೆ ಈ ಸ್ಟೋರಿ ನೋಡಬೇಕು, ರಾಜ್ಯದ ಜನ ಮಿಸ್ ಮಾಡದೆ ಸ್ಟೋರಿ ನೋಡ್ಲೇಬೇಕು ಅಂತ. ಕಾರಣ, ಬಹುತೇಕ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರು ಬರ್ತಾರೆ ಅಂದ್ರೆ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಅವರ ಬೆಂಬಲಿಗರು ಕಾಯ್ತಾ ಇರ್ತಾರೆ. ಪ್ರಮುಖವಾಗಿ ಅವರ ವೋಟ್ ಬ್ಯಾಂಕ್ ಇದೆಯಲ್ಲ, ಆ ವೋಟ್ ಬ್ಯಾಂಕ್ ಜಾಸ್ತಿ ಇರುವಂತಹ ಕ್ಷೇತ್ರಗಳಲ್ಲೇ ಸ್ಪರ್ಧೆ ಮಾಡಬೇಕು ಅನ್ನುವಂತ ನಿರ್ಧಾರಕ್ಕೆ ಸಿದ್ದರಾಮಯ್ಯನವರು ಅಲ್ಟಿಮೇಟ್ ಆಗಿ ಬರೋದು. ಹಂಗಾಗಿ ಈ ಬಾರಿ ಲಕ್ಕಿ ಚಾರ್ಮ್ ಆದಂತಹ ವರುಣಾ, ಬಾದಾಮಿ ಬಿಟ್ಟು ಬೇರೆ ಯಾವ ಕ್ಷೇತ್ರದ ಕಡೆಗೆ ಮುಖ ಮಾಡಬಹುದು ಅನ್ನುವಂತಹ ಪ್ರಶ್ನೆಗೆ ಇಲ್ಲಿದೆ ನೋಡಿ ಉತ್ತರ. ಹಳೆ ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯನವರಿಂದ ಕ್ಷೇತ್ರ ಹುಡುಕಾಟ ಆಗ್ತಾ ಇದೆಯಂತೆ. ಅದರಲ್ಲೂ ಬೆಂಗಳೂರಿನಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂತ ಟಾಕ್ ಜೋರಾಗಿ ಕೇಳೋದಕ್ಕೆ ಸಿಗ್ತಾ ಇದೆ. ಬೆಂಗಳೂರಿನಲ್ಲಿ 2 ಕ್ಷೇತ್ರಗಳ ಹುಡುಕಾಟವನ್ನ ಶುರು ಮಾಡಿದ್ದಾರಂತೆ ಸಿದ್ದರಾಮಯ್ಯನವರ ಆಪ್ತ ಬಣದವರು. ಆ 2 ಕ್ಷೇತ್ರಗಳ ಬಗ್ಗೆ ಜಾತಿವಾರು ಅಂಕಿ ಅಂಶಗಳ ಮಾಹಿತಿಯನ್ನ ಸಂಗ್ರಹಿಸುತ್ತಿದ್ದಾರೆ. ಚಿಕ್ಕಪೇಟೆ ಮತ್ತು ಪದ್ಮನಾಭನಗರ ಈ 2 ಕ್ಷೇತ್ರಗಳ ಲಿಸ್ಟ್ ಅಲ್ಲಿ ಇದೆಯಂತೆ. 2 ಕ್ಷೇತ್ರಗಳಲ್ಲಿ ಯಾವುದನ್ನ ಫೈನಲ್ ಮಾಡ್ತಾರೆ ಅಂತ, ಯಾವ್ಯಾವ ಕ್ಷೇತ್ರದಲ್ಲಿ ಯಾವ ಸಮುದಾಯದ ಓಟ್ ಜಾಸ್ತಿ ಇದೆ ಅದನ್ನ ಕೂಡ ಲೆಕ್ಕಾಚಾರ ಹಾಕಬೇಕಾಗತ್ತೆ. ಹಂಗಾಗಿ ಅಳೆದು ತೂಗಿ ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರೆ ಸಿದ್ದರಾಮಯ್ಯನವರು ಗೆದ್ಕೊಂಡು ಬರಬಹುದು ಅನ್ನುವಂತಹ ಲೆಕ್ಕಾಚಾರಗಳನ್ನ ಆಲ್ರೆಡಿ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಶುರು ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಪ್ರಮುಖವಾಗಿ ಪದ್ಮನಾಭನಗರ ಆರ್ ಅಶೋಕ್ ಅವರ ಭದ್ರಕೋಟೆ ಅಂತ ಹೇಳ್ತಾರೆ. ಬಿಜೆಪಿ ಅಲ್ಲ ಬಿಡಿ, ಆರ್ ಅಶೋಕ್ ಅವರ ಮುಖದ ಮೇಲೇನೆ, ಅವರ ಚಾರ್ಮ್ ಮೇಲೇನೆ ಪದೇ ಪದೇ ಆ ಭಾಗದಲ್ಲಿ ಆ ಕ್ಷೇತ್ರದಲ್ಲಿ ಅವ್ರು ಗೆಲ್ತಿದ್ದಾರೆ ಅಂತ. ಹಂಗಾಗಿ ಅಶೋಕ್ ಅವರು ಭದ್ರಪಡಿಸಿರುವಂತಹ ಕ್ಷೇತ್ರದಲ್ಲೇ ಸ್ಪರ್ಧೆ ಮಾಡುವ ಮೂಲಕ ಅವರ ಕ್ಷೇತ್ರವನ್ನ ಅಥವಾ ಅವರ ಭದ್ರಕೋಟೆಯನ್ನ ಛಿದ್ರ ಮಾಡುವಂತಹ ಪ್ಲಾನ್ ಈಗಿನಿಂದಲೇ ಆಗ್ತಾ ಇದೆಯಾ ಗೊತ್ತಿಲ್ಲ, ಅದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ. ಬಟ್ ಎನಿವೆ, ಇದೆಲ್ಲದರ ಮಧ್ಯೆ ಒಂದು ಪ್ರಶ್ನೆ ಸತತವಾಗಿ ಕಾಡ್ತಾ ಇರೋದು, ಸಿದ್ದರಾಮಯ್ಯನವರು ಅಲ್ಲಿಗೆ ನಿವೃತ್ತಿ ಘೋಷಣೆ ಮಾಡಲ್ಲ. ಈ ಹಿಂದಿನಂತೆ ಅವ್ರು ಹೇಳ್ದಂಗೆ ರಾಜಕೀಯದಿಂದ ದೂರ ಸರಿತೀನಿ, ಮುಂದಿನ ಬಾರಿ ಎಲೆಕ್ಷನ್ ಅಲ್ಲಿ ಸ್ಪರ್ಧೆ ಮಾಡಲ್ಲ ಅಂತ ಹೇಳ್ತಾ ಇದ್ರಲ್ಲ, ಆ ಮಾತುಗಳೆಲ್ಲವೂ ಕೂಡ ಸುಳ್ಳ. ಆಪ್ತರ ಒತ್ತಡ ಇದೆ, ಬೆಂಬಲಿಗರ ಒತ್ತಡ ಇದೆ. 2028ಕ್ಕೂ ಸ್ಪರ್ಧೆ ಮಾಡಿ ಅಂತ, ಜೊತೆಗೆ ನಿಮ್ಮ ನೇತೃತ್ವದಲ್ಲೇ ಚುನಾವಣೆಯನ್ನ ಫೇಸ್ ಮಾಡಬೇಕು ಅನ್ನುವಂತ ಒತ್ತಡಗಳಿದೆ ಅಂತ ಈ ಹಿಂದಿನಿಂದಲೂ ಕೂಡ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರಲ್ಲ.
ಅದಕ್ಕೆ ಸಂಬಂಧಪಟ್ಟಂತಹ ಪೂರ್ವ ಸಿದ್ಧತೆಗಳು ಈಗಿನಿಂದಲೇ ಪ್ರಾರಂಭ ಆಗ್ತಾ ಇದೆಯಾ ತೆರೆಮರೆಯಲ್ಲಿ ಅನ್ನೋದು ಪ್ರಶ್ನೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಈ ಬಾರಿ ವರುಣ ಅಲ್ಲ, ಬಾದಾಮಿ ಅಲ್ಲ, ಅದನ್ನೆಲ್ಲ ಬಿಟ್ಟು ಬೇರೆ ಕ್ಷೇತ್ರದ ಹುಡುಕಾಟದಲ್ಲಿ, ಹೊಸ ಕ್ಷೇತ್ರದ ಹುಡುಕಾಟದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. 2 ಕ್ಷೇತ್ರಗಳು ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇರೋದು ಚಿಕ್ಕಪೇಟೆ ಮತ್ತು ಪದ್ಮನಾಭನಗರ. ಅಲ್ಲಿರುವಂತಹ ಸಮುದಾಯಗಳ ಮತಗಳ ಕ್ರೋಢೀಕರಣ ಹೆಂಗ್ ಮಾಡಬೇಕು, ಯಾವ ಸಮುದಾಯದ ಓಟ್ ನಮ್ಮ ಕಡೆಗೆ ವಾಲಬಹುದು, ಸಿದ್ದರಾಮಯ್ಯನವರು ಗೆಲ್ಲುವಂತ ಸಾಧ್ಯತೆಗಳು ಎಷ್ಟು ಮಟ್ಟಿಗಿದೆ ಆ ಕ್ಷೇತ್ರದಲ್ಲಿ ಅನ್ನೋದರ ಲೆಕ್ಕಾಚಾರವನ್ನ ಈಗಿನಿಂದಲೇ ತಮ್ಮ ಆಪ್ತ ಬಳಗದಲ್ಲಿದ್ದವರು ಮಾಡ್ತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಅಲ್ಲಿಗೆ ಸಿದ್ದರಾಮಯ್ಯನವರು 2028ರ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಸ್ಪರ್ಧೆ ಮಾಡೋದು ಖಚಿತನಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆಯೇ ತಯಾರಿಗಳನ್ನ ನೋಡ್ತಾ ಇದ್ರೆ ಖಂಡಿತ ಸ್ಪರ್ಧೆ ಮಾಡ್ತಾರೆ. ಬಟ್ ಯಾವ ಕ್ಷೇತ್ರದಿಂದ ಅನ್ನೋದು ಈಗಿರುವಂತಹ ಪ್ರಶ್ನೆ.